ಮೂರನೇ ಮನೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ಈ ರೀತಿಯಾಗಿ ಲೇಖನ ಪಡಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ಪೇತ್ರನ ಅತ್ತೆಯ ಮನೆ. ಮತ್ತಾಯ ಬರೆಸುವಾರ್ತೆ ತೆಗಿರಿ ಒಂದ್ಸಾರಿ, 8ನೇ ಅಧ್ಯಾಯ. ಮತ್ತಾಯ ಬರೆಸುವಾರ್ತೆ 8ನೇ ಅಧ್ಯಾಯ 14-15 ವಚನಗಳು ಓದಿಕೊಳ್ಳೋಣ ಈ ಸಮಯದಲ್ಲಿ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದಾಗಿ. ಹಲ್ಲೆಲೂಯಾ. ಯಹೂದ್ಯರಲ್ಲಿ ಒಂದು ಸಂಸ್ಕೃತಿ ಇದೆ ಪ್ರಿಯರೇ. ಯಾರಾದರೂ ತಮ್ಮ ಮನೆಗೆ ಬಂದರೆ ಅವ್ರು ಮೊದಲನೇದಾಗಿ ಏನು ಮಾಡ್ತಾರೆ? ತೊಳ್ಕೊಳ್ಳೋದಕ್ಕೆ ಏನು ಕೊಡ್ತಾರೆ? ನೀರು ಕೊಡ್ತಾರೆ. ಕಾಲುಗಳನ್ನು ಪಾದಗಳನ್ನು ತೊಳೆದುಕೊಳ್ಳೋದಕ್ಕೆ ಏನು ಮಾಡ್ತಾರೆ? ನೀರನ್ನು ಕೊಡ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನ ಅತ್ತೆಯ ಮನೆಯಲ್ಲಿ ಪೇತ್ರನ ಅತ್ತೆ ಆಕೆ ಏನು ಮಾಡಿದಾಳೆ? ಜ್ವರದಿಂದ ಆಕೆ ಏನು ಮಾಡಿದಾಳಂತೆ? ಬಿದ್ದುಕೊಂಡಿದ್ದಾಳೆ, ಮಲಗಿದಾಳೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಮಲಗಿದಂಥ ಸಮಯದಲ್ಲಿ ಆ ಸ್ವಾಮಿ ಆ ಮನೆಯ ಒಳಗಡೆ ಬರಬೇಕಾದ್ರೆ ಯಾರಾದರೂ ಸ್ವಾಮಿನ ಮನೆಗೆ ಕರೆದ್ರೆ ಅವರು ಆತನನ್ನು ಬಹಳವಾಗಿ ಉಪಚರಿಸ್ತಾ ಇದ್ರು. ಆತನು ಆ ಒಂದು ಮನೆಗೆ ಬಂದಂಥ ಸಮಯದಲ್ಲಿ ಬಹಳ ಗೌರವದಿಂದ ಕಾಣ್ತಾ ಇದ್ರು. ಇರ್ತಕ್ಕಂಥ ಆ ಮನೆಯಲ್ಲಿ ಉಪಚರಿಸುವಂಥವ್ರು ಯಾರೂ ಇಲ್ಲ. ಉಪಚರಿಸಬೇಕಾಗಿರ್ತಕ್ಕಂಥ ತಾಯಿಯೇ ಅನಾರೋಗ್ಯದಲ್ಲಿ ಬಿದ್ದುಕೊಂಡಿದ್ದಾಳೆ. ಆರೋಗ್ಯ ಇರಲಾರ್ದಂಥ ಸ್ಥಿತಿ ಆಕೆಯಲ್ಲಿ ಕಾಣಿಸ್ತಾ ಇದೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಆ ಮನೆಗೆ ಏನು ಮಾಡಿದ್ರಿ? ಕಾಲಿಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಪೇತ್ರನ ಮನೆಗೆ ಸ್ವಾಮಿ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಏನು ಮಾಡ್ತಾ ಇದ್ದಾರೆ? ಆಕೆಯನ್ನು ಮುಟ್ಟುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಜ್ವರದಲ್ಲಿ ಅನೇಕವಾದಂಥ ಜ್ವರಗಳಿದ್ದಾವೆ. ಹಲ್ಲೆಲೂಯಾ. ಮಲೇರಿಯಾ ಜ್ವರ ಅಂತೆ, ಟೈಫಾಯ್ಡ್ ಜ್ವರ ಅಂತೆ, ಮತ್ತು ಡೆಂಗ್ಯೂ ಜ್ವರ ಅಂತೆ, ಇನ್ನೂ ಬೇರೆ 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 ಆಗಿರ್ತಕ್ಕಂಥ ಜ್ವರಗಳಲ್ಲಿ ಅನೇಕ ರೀತಿಯಾದಂಥ ನಾನಾ ರೀತಿಯಾಗಿರ್ತಕ್ಕಂಥ ಜ್ವರಗಳಿದಾವೆ ಪ್ರಿಯರೇ. ಕೆಲವೊಂದು ಜ್ವರ ಹೊಸದಾಗಿ ಬಂದಂಥ ಸಮಯದಲ್ಲಿ ಅವುಗಳು ಕಂಟ್ರೋಲ್ ಆಗಲ್ಲ. ಹಲ್ಲೆಲೂಯಾ. ಕೆಲವೊಂದು ರೋಗಗಳು ಹೊಸದಾಗಿ ಬಂದ ಸಮಯದಲ್ಲಿ ಅದಕ್ಕೆ ಮದ್ದು ಕಂಡು ಹಿಡಿಯುವವರೆಗೂ ಕೂಡ ಆ ಒಂದು ರೋಗ ಎನ್ನುವಂಥದ್ದು ದೊಡ್ಡದಾಗಿರುತ್ತೆ. ಕೊರೋನಾ ಎನ್ನುವಂಥದ್ದು ಪ್ರಾರಂಭದ ಸಮಯದಲ್ಲಿ ದೊಡ್ಡದಾದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕೆ ಮದ್ದು ಕಂಡುಹಿಡಿದಾಗ, ಲಸಿಕೆ ಕಂಡುಹಿಡಿದಾಗ ಏನಾಯ್ತು ರೀ, ಅದೇನು ದೊಡ್ಡದಲ್ಲ ಅಂತೇಳಿ ಅನಿಸ್ತು. ಹಲ್ಲೆಲೂಯಾ. ಡೆಂಗ್ಯೂ ಪ್ರಾರಂಭದಲ್ಲಿ ಅನೇಕರ ಪ್ರಾಣವನ್ನು ತಿಂತು. ಅದಕ್ಕೆ ಲಸಿಕೆ ಮದ್ದುಗಳನ್ನು ಏನಂತ ಹೇಳ್ತೀವಿ, ಕಂಡುಕೊಂಡಂಥ ಸಮಯದಲ್ಲಿ, ಔಷಧಿಗಳನ್ನು ಕಂಡುಕೊಂಡಂಥ ಸಮಯದಲ್ಲಿ ಡೆಂಗ್ಯೂ ಎಷ್ಟು ಬಂದರೂ ಕೂಡ ನಾವು ಅದನ್ನು ಏನು ಮಾಡ್ತೀವಿ? ಕಂಟ್ರೋಲ್ ಮಾಡ್ತೀವಿ. ಅದಕ್ಕೆ ಭಯಪಡುವಂಥದ್ದು ಬೇಡ. ಪೋಲಿಯೋ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಪೋಲಿಯೋ ವಿಷಯವಾಗಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಏನಾಗಿದವ್ರಿ, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಆಶಾ ವರ್ಕರ್ಸ್ ಆಗಿರ್ಬೋದು, ಅವರು ಅದಕ್ಕೋಸ್ಕರವಾಗಿ ನಿಂತುಕೊಂಡು ಏನು ಮಾಡ್ತಾ ಇದ್ದಾರೆ? ಕೆಲಸ ಮಾಡ್ತಾ ಇದ್ದಾರೆ. ಅದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ವೈದ್ಯಕೀಯ ಸೇವೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪ್ರಾರಂಭದಲ್ಲಿ ಯಾವುದಾದ್ರೂ ಒಂದು ರೋಗ ಬಂದಾಗ ಆ ರೋಗದ ಕುರಿತಾಗಿ ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳು. ಈ ತಾಯಿಗೆ ಯಾವ ಜ್ವರ ಬಂದಿತ್ತು ಅದು ನಮ್ಗೆ ಗೊತ್ತಿಲ್ಲ, ಆದರೆ ಆ ಜ್ವರ ಆಕೆಯನ್ನು ಸಂಪೂರ್ಣವಾಗಿ ಏನು ಮಾಡಿಬಿಟ್ಟಿದ್ರಿ? ಕೆಲಸ ಮಾಡಲಾರ್ದ ಹಾಗೆ ಮಲಗಿಸಿದಲ್ಲೇ ಆಕೆ ಅಲ್ಲಿಯೇ ಏನು ಮಾಡಿದಾಳಂತೆ? ಬಿದ್ದುಕೊಂಡಿದ್ದಾಳೆ, ಅಲ್ಲಿಯೇ ಬಿದ್ದಿದ್ದಾಳೆ. ಆಕೆ ಎದ್ದು ನಿಲ್ಲೋದಕ್ಕೆ ಆಗದ ಒಂದು ಪರಿಸ್ಥಿತಿ ಏನಾಗಿದೆ? ಏರ್ಪಾಟಾಗಿದೆ ಪ್ರಿಯರೇ. ಸ್ವಾಮಿ ಯಾವಾಗ ಆ ಮನೆಯ ಒಳಗಡೆ ಬಂದು ಆ ತಾಯಿಯನ್ನು ಏನು ಮಾಡ್ತಾ ಇದ್ದಾನೆ? ಕೈ ನೀಡಿ ಮುಟ್ಟಿ ಆ ಜ್ವರವನ್ನು ಗದರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿ ಆ ಜ್ವರವನ್ನು ಗದರಿಸಿದಾದ ಮೇಲೆ ಸಂಪೂರ್ಣವಾಗಿ ಆಕೆಯ ಒಳಗಡೆ ಆವರಿಸಿರ್ತಕ್ಕಂಥ ಒಂದು ಅನಾರೋಗ್ಯ, ಯಾವೊಂದು ಹುಳ ಇತ್ತು, ರೋಗದ ಹುಳ, ಸಂಪೂರ್ಣವಾಗಿ ಆ ರೋಗ ಏನಾಗ್ಬಿಡ್ತದು? ಹೊರಟು ಹೋಗ್ಬಿಡ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಜ್ವರ ಅವು ಇವು ಅಂತೇಳಿ ಅಂತೀವಲ್ಲ, ಅವೆಲ್ಲ ಏನ್ರಿ? ಅವು ಹುಳಗಳು. ಹಲ್ಲೆಲೂಯಾ. ಕ್ರಿಮಿಗಳು. ಹಲ್ಲೆಲೂಯಾ. ಹುಳ ಅಂದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಕ್ರಿಮಿಗಳು, ಅವುಗಳನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಏನು ಮಾಡ್ತೀವಿ? ನಾವು ಇಂಜೆಕ್ಷನ್ಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು ನಾವೇನು ಮಾಡ್ತೀವಿ? ಬಳಸುವಂಥವ್ರಾಗಿರ್ತೀವಿ. ಹಲ್ಲೆಲೂಯಾ. ಕೆಲವೊಂದು ರೋಗಗಳು ಭಾಳ ಭಯಂಕರವಾದಂಥ ರೋಗಗಳಿರ್ತವೆ. ಕ್ಯಾನ್ಸರ್. ಆ ಕ್ಯಾನ್ಸರ್ ಬಂದರೆ ಏನಾಗ್ಬಿಡ್ತಾರೆ? ಸಡನ್ನಾಗಿ ಸ್ವಲ್ಪ ದಿವಸಗಳ ಕಾಲ ಇದ್ದು, ಒಂದು ವೇಳೆ ಅದು ಫಸ್ಟ್ ಸ್ಟೇಜಲ್ಲಿ ಇದ್ದರೆ ಏನಾದರೂ ಕಂಟ್ರೋಲ್ ಮಾಡ್ಬೋದು, ಸೆಕೆಂಡ್ ಸ್ಟೇಜಲ್ಲಿ ಇದ್ದರೆ ಏನಾದರೂ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಅಂತಾರೆ. ಕೆಲವರು ಬದುಕುಳಿತಾರೆ, ಆದರೆ ಭಾಳ ಜನ ಸಾಯುವಂಥವ್ರ ಸಂಖ್ಯೆಯೇ ಜಾಸ್ತಿ ಇರುತ್ತೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಎಂತಹ ರೋಗವಿರಲಿ, ಎಂತಹ ಸಮಸ್ಯೆ ಇರಲಿ, ಯೇಸು ಸ್ವಾಮಿಯನ್ನು ನೀನು ಆಹ್ವಾನ ಮಾಡುವಾಗ, ಆತನಿಗೆ ಸಂಪೂರ್ಣವಾಗಿ ನೀನು ವಿಧೇಯತೆಯನ್ನು ತೋರಿಸುವಾಗ, ಆತನು ನಿನ್ನನ್ನು ಮುಟ್ಟುವಾಗ, ಆತನು ನಿನ್ನ ಜೀವಿತದಲ್ಲಿರ್ತಕ್ಕಂಥ ರೋಗವನ್ನು ಸೇವಕರ ಮೂಲಕವಾಗಿ ಗದರಿಸುವಾಗ
ಖಂಡಿತವಾಗಿ ದೇವರು ಸ್ವಸ್ಥತೆಯನ್ನ ಕೊಡ್ತಾನೆ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ಅನಾರೋಗ್ಯದ ಮನೆ, ಅಸಮಾಧಾನದ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಮನೆ, ಭಯಂಕರವಾದಂಥ ಏನಂತ ಹೇಳಿದ್ರೆ ಉಪಚಾರ ಮಾಡಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮನೆ, ಕುಗ್ಗಿಸಿರ್ತಕ್ಕಂಥ ರೋಗ ಕುಗ್ಗಿಸಿರ್ತಕ್ಕಂಥ ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಬಂದಾಗ ಸಂಪೂರ್ಣವಾಗಿ ಆ ಮನೆಯ ವಾತಾವರಣ ಏನಾಯ್ತ್ರಿ, ಬದಲಾವಣೆ ಆಯ್ತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದಾಗಿ. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಾತು. ಆತನು ಮನೆಯ ಒಳಗಡೆ ಪಾದವನ್ನು ಇಟ್ಟಾಗ ಬಿದ್ದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ಯಾವಾಗ ಯೇಸು ಸ್ವಾಮಿ ಬಂದು ಆಕೆಯಲ್ಲಿರ್ತಕ್ಕಂಥ ಜ್ವರವನ್ನ ಗದರಿಸಿ ಕೈಯನ್ನ ಮುಟ್ಟಿದಂತ ಸಮಯದಲ್ಲಿ ಸಂಪೂರ್ಣವಾಗಿ ಆ ಜ್ವರ, ಅನಾರೋಗ್ಯ ಸಂಪೂರ್ಣವಾಗಿ ತೊಲಗಿಸಲ್ಪಟ್ಟಾಗ ಆಕೆ ಸುಮ್ಮನಿರಲಿಲ್ಲ, ಯೇಸುವಿಗೆ ಉಪಚಾರ ಮಾಡಿದಳು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ಪಷ್ಟವಾಗಿ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಬರುತ್ತೆ. ಯೇಸು ನಿನ್ನ ಮನೆಗೆ ಬರುವಾಗ ಎರಡನೇದಾಗಿ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಯೇಸು ನಿನ್ನ ಮನೆಗೆ ಬರುವಾಗ ಖಂಡಿತವಾಗಿಯೂ ಕೂಡ ನಿನಗೆ ಸ್ವಸ್ಥತೆ ಎನ್ನುವಂಥದ್ದು ಇದೆ ಪ್ರಿಯರೇ.